ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಸದಾಚಾರದ ಸುಖ ಸಮಾಧಾನ ನೆಲೆಸಿದ ದೇಹ ಮನೆಗೆ ಷಡ್ಕದ ವೈರಿಗಳ ಜಗಳದ ಮನಸ್ತಾಪ ಸೇರುವುದನ್ನು ನಾನೆಂತು ಸಹಿಸಲಿ. ಬೀದಿಯ ಗುಡಿಸಲ ಹೆಂಗಸು ಹಣವಿಲ್ಲದೆ ಬಂದು ಜಗಳ ಕಾಯುವವರನ್ನು ಸುಮ್ಮನೆ ಬಿಟ್ಟಾಳೆ. ಜಗನ್ನಿಯಮಕ ಸಂಗಮನಾಥ ಲೀಲ ವಿನೋದ ಯಾರಿಗೆ ತಿಳಿಯದು. ಮಗು ಇರುವ ಹೆಂಗಸು ಹಣಕ್ಕಾಗಿ ವಿಟರನ್ನು ಆಶ್ರಯಿಸಿದಾಗ ಅದು ಅತ್ತರೆ ಅತ್ತ ಸರಿದು ಹೋಗಲಾರಳು, ಇತ್ತ ಮನಸ್ಸು ಇರಲಾರದು. ಸಂಗಮನಾಥ ಇಬ್ಬರನ್ನು ಸಂತೈಸುವುದರಲ್ಲಿಯೇ ಸಾವು ಬಂದು ಬಿಡುವ ಏಯ ಧನದಾಸೆಯನ್ನು ಅವಳಂತೆ ನನಗೆ ಅಂಟಿಸಬೇಡ. ಮೇಲೊಂದು ವಿಧ ಒಳಗೊಂದು ವಿಧ ಕಾಣುವ ಬೋರೆಯ ಎಲೆಯಂತೆ ಬಾಳುವ ಕೀಳು ಮನುಷ್ಯನನ್ನು ಕೂಡಲ ಸಂಗಮನಾಥನು ಮೆಚ್ಚುತ್ತಾನೆಯೇ? ಇಲ್ಲ, ಅನಂತ ಕಷ್ಟಗಳನ್ನು ಕೊಡುತ್ತಾನೆ, ಮಹಾ ನರಕ ನೀಡುತ್ತಾನೆ. ಉಡದ ನಾಲಿಗೆಯಂತೆ ಎರಡು ನಾಲಿಗೆ ನುಡಿ ಇರುವವರನ್ನು ಎಂದಿಗೂ ಮೆಚ್ಚಲಾರ. ಸಂಗಮದೇವ ಒಂದು ಸಂಸಾರದಲ್ಲಿ ಗಂಡ ಲಿಂಗ ಭಕ್ತನಗೆ ಹೆಂಡತಿಯು ದೆವ್ವ ಭೂತಗಳ ಭಕ್ತಿಯಾದರೆ ಗಂಡ ಜಂಗಮ ಪಾದೂಕ ಪ್ರಸಾದ ಸ್ವೀಕರಿಸುವವನಾಗಿ ಹೆಂಡತಿಯು ಎಂಡ ಮಾಂಸ ಕುಡಿದು ತಿನ್ನುವವಳಾದರೆ ಎಂಡದ ಗಡಿಗೆಯನ್ನು ಹೊರಗೆ ತೊಳೆದಂತೆ ಹೊಂದಾಣಿಕೆ ಇಲ್ಲದ ಅಪವಿತ್ರ ಭಕ್ತಿಯಾಗುವುದು. ಅಂತೆಯೇ ತನುಮನ ನುಡಿ ನಡೆ ಸತಿಪತಿಯಂತೆ ಒಂದೇ ವಿಧ ಪರಿಶುದ್ಧವಾಗಬೇಕು. ಮೂಗಿಲ್ಲದ ಆವಾಡಿಗನೊಬ್ಬ ಕೈಯಲ್ಲಿ ಹಾವು ಹಿಡಿದುಕೊಂಡು ತನ್ನ ಮಗನ ಮದುವೆಯ ಶಾಸ್ತ್ರ ಕೇಳ ಹೋಗುವಾಗ ಎದುರಿಗೆ ತನ್ನಂತೆ ಮೂಗಿಲ್ಲದವನನ್ನು ಕಂಡು ಅಶುಭ ಲಕ್ಷಣವೆನ್ನುವುದು ಎಷ್ಟು ಅಪಹಾಸ್ಯದ್ದು. ತಾನು ತನ್ನ ಮಡದಿ ಮೂಗಿಲ್ಲದವರೇ ಇದ್ದು ಅನ್ಯರ ಅವಲಕ್ಷಣಕ್ಕೆ ಪ್ರಾಧಾನ್ಯತೆ ಕೊಟ್ಟು ನುಡಿಯುವ ಕ್ಷೂಲಕರಿಗೆ ಏನೆಂದು ಹೆಸರಿಡಬೇಕೋ ತಿಳಿಯದಾಗಿದೆ ಕೂಡಲ ಸಂಗಮನಾಥ. ದೇಹ ಲಾಲಾಸೆಗೀಡಾಗಿ ಎಂಡ ಕಂಡ ತಿನ್ನುವರು, ಕಣ್ಣಿನಾಸೆಯಿಂದ ಪರಸ್ತ್ರೀ ಸಂಗ ಮಾಡುವರು. ಇಂಥವರು ಶಿವಲಿಂಗ ಧರಿಸಿಕೊಂಡು ಫಲವೇನು? ಜಂಗಮರಿಂದ ಇಂಥ ಕುಕೃತ್ಯ ಕಂಡು ಕೆಟ್ಟ ನುಡಿ ಬಂದು ಬಿಟ್ಟರೆ ವಿನಾಶಕ್ಕೆ ಗುರಿಯಾಗಬೇಕಾಗುವುದಲ್ಲವೇ? ಕೂಡಲ ಸಂಗಮದೇವ ಸದಾಚಾರ ಸದ್ಭಕ್ತಿಯಿಂದ ನಡೆದು ಗುರು ಹಿರಿಯರು ಜರಿಗಮರಿಂದ ಔದೆನಿಸಿಕೊಳ್ಳುವಂತೆ ಬಾಳಬೇಕು ಲಿಂಗಾಂಗಿ. ಶಿವಭಕ್ತರ ವಂಶದಲ್ಲಿ ಹುಟ್ಟಿ ಲಿಂಗ ಪೂಜಾ ಮಗ್ನರಾಗಿ ತಮ್ಮ ದೇಹದ ಮೇಲೆ ಮಹಾಶಿವಲಿಂಗ ಧರಿಸಿಕೊಂಡಿದ್ದು ಪರರನ್ನು ಸ್ತುತಿಸಿ ಪರದೇವತೆಗಳನ್ನು ಕೊಂಡಾಡಿದರೆ ಕರ್ಮ ಬೆನ್ನಿಗಂಟುವುದು, ಕಷ್ಟ ಹೆಚ್ಚುವವು. ನಾಯಿಯ ಜನ್ಮ ತಪ್ಪಲಾರದು. ಅದಕ್ಕೆಂದೇ ಕೂಡಲ ಸಂಗಮನಾಥ ನಿಮ್ಮನ್ನು ನಂಬಿಯೂ ಸನ್ಮಾರ್ಗದಿಂದ ನಡೆಯಲಾರದ ವೇಷಧಾರಿಯೇ ಶಿವಭಕ್ತರ ಬಾಳ್ವೆ ಉಸುಕಿನ ಗೋಡೆಗಟ್ಟಿ ನೀರಿನಿಂದ ತೊಳೆದಂತಾಗುವುದು. ಆಯುಷ್ಯ ರೇಖೆ ಕೈಯಲ್ಲಿ ಇಲ್ಲದೆ ಬರೇ ದುಡ್ಡಿನ ರೇಖೆ ಎಷ್ಟು ಪ್ರಬಲವಾಗಿದ್ದರೇನು ಫಲ? ಏಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದರೇನು ಫಲ? ಕುರುಡನೆ ಆಗಿರುವವನ ಕೈಯಲ್ಲಿ ಕನ್ನಡಿ ಇದ್ದು ಉಪಯೋಗವೇನು? ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಅದು ಏನು ತಾನೇ ಮಾಡಬಲ್ಲದು? ಶರಣ ವೀರಶೈವರ ಅರಿಯದವರ ಮತ್ತು ಶಿವಪಥವು ಗೊತ್ತಿಲ್ಲದವರ ಕೈಯಲ್ಲಿ ಲಿಂಗವಿದ್ದರೂ ಪ್ರಯೋಜನವೇನು? ಗಂಡನ ಮೇಲೆ ಭಕ್ತಿ ಶ್ರದ್ಧೆ ಇಲ್ಲದಿರುವ ಹೆಂಡತಿ, ಶಿವಲಿಂಗದ ಮೇಲೆ ನಿಷ್ಠೆ ಇಲ್ಲದಿರುವ ಭಕ್ತ ಇದ್ದು ಸತ್ತಂತೆಯೇ ಸರಿ. ಕೂಡಲ ಸಂಗಮದೇವ
ಇಂಥ ಸಂಬಂಧವೆಂದರೆ ಮೊಲೆಯುಣಿಸದ ಆಕಳ ಹತ್ತಿರ ಮೊಲೆಯುಣ್ಣದ ಕರುವನ್ನು ಬಿಟ್ಟಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.